ನಮಸ್ಕಾರ. ಯುನೀಕ್ ಜನರಿಗೆ ಯುನೀಕ್ ಲೋಕಕ್ಕೆ ಸ್ವಾಗತ. ನಾವೀಗ ಹಾಗಲ್ವಾಡಿ ಸಂಸ್ಥಾನದ 3ನೇ ದೇವಾಲಯ ಅಂದರೆ ವಿಷ್ಣುವಿನ ದೇವಾಲಯಕ್ಕೆ ಕಾಲಿಡ್ತಾ ಇದ್ದೀವಿ. ಬರ್ತಿದ್ದಂಗೆ ನಮಗೆ ಒಂದು ದೊಡ್ಡ ಗರುಡಗಂಬ ಸಿಗುತ್ತೆ. ಗರುಡಗಂಬದ ಮುಂದೆ ದೇವರ ಪಾದ. ಸೊ ಈ ಗರುಡಗಂಬ ನಿಂತಿರೋದು ಆಮೆ ಅಂದರೆ ಕೂರ್ಮಾವತಾರದ ಮೇಲೆ ನೋಡಿ. ಹಾಗೆ ಇದ್ರ ಮುಂದೆ ಬಂದರೆ ವಿಷ್ಣುವಿನ ವಾಹನ ಅಂದರೆ ಗರುಡ ಸಿಗ್ತಾರೆ. ನಾವೀಗ ವಿಷ್ಣುವಿನ ವಾಹನ ಮುಗಿಸ್ಕೊಂಡು ವಿಷ್ಣುವನ್ನ ನೋಡೋಕ್ಕೆ ಹೋಗೋಣ. ಕಾಲಿಡ್ತಿದ್ದಂಗೆ ವಿಶಾಲವಾದ ಹೊರಾಂಗಣ, ಆ ಕಡೆ ಈ ಕಡೆ ಸೇರಿ 8 ಕಂಬಗಳು, ಒಂದೊಂದ್ರ ಮೇಲೂ ವಿವಿಧವಾದ ಕೆತ್ತನೆಗಳಿವೆ. ಈಗ ವಿಷ್ಣುವನ್ನ ನೋಡೋಕೆ ಬಲಗಾಲಿಟ್ಟು ಒಳಗೋಗೋಣ. ಪ್ರತಿ ಕಂಬದಲ್ಲೂ ಒಂದೊಂದು ಕೆತ್ತನೆ ಇದೆ ಅಲ್ಲ, ರಿಪೀಟ್ ಆಗಿಲ್ಲ, ಎಲ್ಲೋ ಮುಕ್ಕಾಗಿಲ್ಲ. ಇದು ಹನುಮಾನ, ಇದು ಆನೆ ಮೇಲೆ ಸೈನಿಕ ಇರೋದು, ರಾಜ ಇರೋದು. ಇದು ಗಿಣಿ ಜೊತೆ ರೀತಿ ಮಾತಾಡ್ತಾ ಇರೋದು. ಇದು ಕೋತಿ. ಇದು ಯೋಗ ಭಂಗಿ, ಚಕ್ರಾಸನ. ಇದು ಒಂದು ಆಂಜನೇಯನ ಅವತಾರ. ಇದಾ ಲೈಟ್ ಇದೆಯಾ? ಹನುಮ, ಆಂಜನೇಯ. ವೆಂಕಟೇಶ್ವರನಿಗೆ 2 ಹೆಂಡತಿಯರು. ಇದು ಪದ್ಮಾವತಿ ದೇವಿ. ವಾಮನ ಅವತಾರ. ಇದು ಪಕ್ಷಿ, ಪಕ್ಷಿಗಳಷ್ಟೇ. ನರಸಿಂಹ, ರುದ್ರ ನರಸಿಂಹ. ಇದು ನರಸಿಂಹ. ಇದು ಮತ್ಸ್ಯಾವತಾರ. ಇದು ವೀಣೆ ನುಡಿಸ್ತಾ ಇರೋದು. ಕಡೆ ಬೆಳಕಿನ ಭಾವ ಏನು ಕಾಣಿಸ್ತಿಲ್ಲ. ಇದು ಉತ್ಸವ ಮೂರ್ತಿಗಳು. ಆಗಿನ ಕಾಲದ ಪುರಾತನ ಮೂರ್ತಿಗಳು. ಈಗ ಇತ್ತೀಚೆಗೆ ಗರುಡಗಂಬ ಮಾಡಿದಂಥ ಮೂರ್ತಿಗಳು. ಯಾಕಂದ್ರೆ ಇದು ತುಂಬ ವೆಯ್ಟು. ಇದನ್ನ 20 ಜನ ಬೇಕು ಹೊರಕ್ಕೆ. ನೋಡೋಕೆ ಇಷ್ಟಿದ್ದಾವೆ ಅಷ್ಟೇ. ಈ 3 ಮೂರ್ತಿ ಬರಲಿಕ್ಕೆ ಮುಂದ್ಗಡೆ 10 ಜನ, ಹಿಂದ್ಗಡೆ 10 ಜನ ಬೇಕು. 20 ಅಷ್ಟು ವೆಯ್ಟ್ ಇದೆ. ಪಂಚಲೋಹದ ಮೂರ್ತಿಗಳು, ಬಹಳ ಪುರಾತನವಾದ ಮೂರ್ತಿಗಳು, ಉತ್ಸವ ಮೂರ್ತಿಗಳು. ಅದಕ್ಕೆ ಅದಾಗಲ್ಲ. ಮಹಾಲಕ್ಷ್ಮಿ. ಈಗ ಅದಕ್ಕೆ ಈಗ ಜನ ಜಾಸ್ತಿ ಇರೋಲ್ಲ, 4 ಜನ ಅದು ಬರ್ಬೋದು ಅಂತೇಳಿ ಇವನ್ನು ಪಂಚಲೋಹ ಮಾಡಿಸಿದೆ. ಕಂಚಿನ ಮೂರ್ತಿಗಳು. ಗರುಡಗಂಬ ಆಯ್ತಲ್ಲ, ಗರುಡಗಂಬ ಆಗಲೇ ಮಾಡಿಸಿದ್ರು. ಇನ್ನೊಂದು ವರ್ಷದಲ್ಲಿ ಆಗಿರೋಂಥದ್ದು. ಇಲ್ಲೊಂದು ಶಿಲ್ಪಕಲೆ ಭಾಳ ಚೆನ್ನಾಗಿದೆ. ಅದು ಜಿಂಕೆ ಉದ್ದಾಡೋದು, 2 ಥರಕ್ಕೆ ಉಲ್ಟಾ ಇದು ಜಿಂಕೆ ಉಲ್ಟಾ ಗುದ್ದಾಡೋದು. ಇಲ್ಲಿ ಒಂದಿದೆ, ಇದು ನೃತ್ಯ ಭಂಗಿ. ಕಳಸ, ಇದು ಕಳಸ. ಇದು ಒಂದು ನೃತ್ಯದ. ಇಲ್ಲಿ ಮೊಘಲರು ಯಾರು ಬಂದಿರಲಿಲ್ವಾ? ಯಾವುದು ಹಾಳಾಗಿಲ್ಲ ಅಲ್ಲ? ಮೊಘಲರು ಯಾವುದು ಆಗಿಲ್ಲ, ಯಾವುದು ಹಾಳಾಗಿಲ್ಲ. ಇದನ್ನ ದ್ವಾರ ಬರಲಿಕ್ಕೆ ಯಾವುದು ಹಾಳಾಗಿಲ್ಲ. ಅಲ್ಲ, ಇಂಥವನ್ನು ಬಿಟ್ಟಿಲ್ಲ ನೀವು. ಬದಾಗಿರ ನೋಡ್ತೀವಲ್ಲ, ಅಲ್ಲಿ ಇಂಥವನ್ನು ಬಿಟ್ಟಿಲ್ಲ ಮೂರ್ತಿಗಳನ್ನ ಬುಕ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಅರಸೀಕೆರೆಯಲ್ಲಿ ಒಂದು ದೇವಸ್ಥಾನ ಇದೆ. ಅದು 1000 ವರ್ಷಗಳಿಂದ ಒಂದು ದೇವಸ್ಥಾನ, ಜಗನ್ಮೋಳೇಶ್ವರ ಸ್ವಾಮಿ ಅಂತ. ಅರಸೀಕೆರೆ ಟೌನ್ನಿಂದ ಒಂದು ದೇವಸ್ಥಾನ, ಬಹಳ ಚೆನ್ನಾಗಿದೆ ದೇವಸ್ಥಾನ. ಅಲ್ಲಿ ಹೆಂಗೆ ಭಗ್ನ ಮಾಡಿದ್ದಾರೆ ಮೂರ್ತಿಗಳನ್ನ, ಅಷ್ಟು ಭಗ್ನ ಮಾಡಿದ್ದಾರೆ ಮೂರ್ತಿಗಳು. ಅದಕ್ಕೆ ಪ್ರಾಚ್ಯ. ಸೊ ಈಗ ನಾವು ಬಂದಿದ್ದೀವಿ ಈ ದೇವಾಲಯದ ಮೂಲ ವಿಗ್ರಹ ವೆಂಕಟೇಶ್ವರನನ್ನು ನೋಡ್ತಾ ಇದ್ದೀವಿ.
ಇನ್ನು ವೆಂಕಟೇಶ್ವರ ಇದ್ ಕಡೆ ಲಕ್ಷ್ಮಿ ಇರಲ್ವಾ? ಇದು ಸಾಕ್ಷಾತ್ ಲಕ್ಷ್ಮೀ ದೇವಿ. ಇದು ಮೂಲ ಗಣಪ ಫಸ್ಟ್. ಇದು ಆಗಿನ ಆಗಿನ ಕಾಲದಲ್ಲಿ ಇದೆಲ್ಲ ಆಗಿನ ಕಾಲದಲ್ಲಿ. ಇದು ಪ್ರಾಂಗಣ. ಇಲ್ಲಿಂದಲೇ ಈಗ ಚಿಕ್ಕನಾಯಕ ಹಾಗಲವಾಡಿಗೆ ಸುರಂಗ ಇದೆ ಅಂತ ಹೇಳ್ತಾರಲ್ಲ, ಈ ಸ್ವಾಮಿ ಇದಾರಲ್ಲ ಇಲ್ಲಿ, ಈ ಸ್ವಾಮಿ ಹಿಂಭಾಗದಲ್ಲೇ ಇದೆ ಸುರಂಗ. ಸ್ವಾಮಿ ಇದಾರಲ್ಲ, ಸ್ವಾಮಿ ಹಿಂಭಾಗದಲ್ಲಿ ಇದೆ ಸುರಂಗ. ಅಂದ್ರೆ ಯಾರು ಓಡಾಡಲ್ಲ, ಯಾರು ಅಂದ್ರೆ ತುಂಬಾ ಶತಮಾನಗಳ ಕಳೆದಿದೆ. ಸೊ ಈ ಸುರಂಗ ಹಾಗಲವಾಡಿಗೆ ಹಾಗಲವಾಡಿಗೆ ಯಾಕಂದ್ರೆ ಯುದ್ಧ ಕಾಲದಲ್ಲಿ, ಸೋತಂತ ಕಾಲದಲ್ಲಿ ರಾಜರುಗಳು ತಪ್ಪಿಸ್ಕೋಬೇಕಲ್ಲ, ತಪ್ಪಿಸ್ಕೊಳ್ಳಕ್ಕೆ ಆ ಸುರಂಗಗಳನ್ನ ಬಳಸ್ತಿದ್ರು ಹಿಂದೆ. ಆ ತಂತ್ರಜ್ಞಾನ ಇತ್ತು ಹಿಂದೆ. ಎಷ್ಟು ಕಿಲೋಮೀಟರ್ ಇದೆ ಸುರಂಗ? ಇದು ಚಿಕ್ಕನಾಯಕನಹಳ್ಳಿ ಹಾಗಲವಾಡಿ ನಮಗೆ ರಸ್ತೆ ಮೂಲಕ ಹೋದ್ರೆ 24 ಕಿಲೋಮೀಟರ್. ಇವರು ಏರ್ಲೈನ್ ಟೈಪ್ ಅಲ್ಲಿ ಅಂಡರ್ ಗ್ರೌಂಡ್ ಲೈನ್ ತಗೊಂಡಿರ್ತಾರೆ. ಅವತ್ತಿನ ಇಂಜಿನಿಯರ್ಸ್ ಬಹಳ ಎಕ್ಸ್ಪರ್ಟ್ಸ್. ಹಂಗಾಗಿ ಯಾವ ಎಷ್ಟು ಕಿಲೋಮೀಟರ್ ಅಂತ ಹೇಳಿ ಬರಲ್ಲ ಸುರಂಗ. ಆಮೇಲೆ ಯಾಕಂದ್ರೆ ಹೋಗಿ ಬಂದವರು ಇಲ್ವಲ್ಲ ನಮಗೆ, ಅಂತೂ ರೋಡ್ ಮೂಲಕ ಇರೋ ಚಿಕ್ಕನಾಯಕನಹಳ್ಳಿ ಹಾಗಲವಾಡಿ 24 ಕಿಲೋಮೀಟರ್. ಇಲ್ಲಿಂದಲೇ ಸುರಂಗ ಇದೆ ಅಂತ ಪ್ರತೀತಿ. ಈ ಮೇಲ್ಛಾವಣಿ ಎಲ್ಲ ಮೇಲ್ಛಾವಣಿ ಏನಕ್ಕೆ ಇಟ್ಟಿದ್ದಾರೆ ಅಂದ್ರೆ ಆಗಿನ ಕಾಲ ಗರ್ಭಗುಡಿಗೆ ಕತ್ಲು, ಗರ್ಭಗುಡಿಗೆ ಯಾವುದೇ ತರದ ಬೆಳಕು ಇದಾಗಲ್ಲ. ಈಗ ಗರ್ಭಗುಡಿಗೆ ಗಾಳಿ ಬೆಳಕಬೇಕು ಅಂತ ಅಂದ್ರೆ ಇಲ್ಲಿ ಭಕ್ತಾದಿಗಳು ಪೂಜೆಗೆ ಕುತ್ಕೊಂಡ್ರೆ ಗಾಳಿ ಬೆಳಕಬೇಕಲ್ವಾ. ಹಾಗಾಗಿ ಗೋಪುರದಲ್ಲಿ ಪೌಳಿ ಅಂತ ಹೇಳ್ಬಿಟ್ಟು ಈ 4 ಕಡೆ ಗಾಳಿ ಬೆಳಕಿಗೆ ಜಾಗ ಮಾಡ್ಬಿಟ್ಟಿದ್ದಾರೆ ಪೂರ್ತಿ. ಇದು ಆಗಿನ ಕಾಲದ ಕಂಬಿಗಳು ಹಾಕಿರ್ಬೇಕಲ್ಲ? ಇಲ್ಲ, ಇದು ಅವಾಗ ಹಾಕಿದ್ರು. ಮಧ್ಯದಲ್ಲಿರೋದು ಆವಾಗಿಂದು. ಈಗಿನ ಫ್ರೇಮ್ ಈ ಕಡೆ ಸೆಟ್ ಇದೆ ನೋಡಿ, ಅದು ಇತ್ತೀಚೆಗೆ ಜೋಡಿಸಿರುವಂತ ಫ್ರೇಮ್ ಇದು. ಆ ಒಳಗಡೆ ಮರದಿದೆ ನೋಡಿ, ಮರದಕ್ಕೆ ಕಂಬಿ ಇದೆಯಲ್ಲ, ಅದು ಓಲ್ಡ್ ಆ ಕಾಲದಲ್ಲಿ. ಆ ಕಾಲದಲ್ಲಿ ಏನು ಪ್ರಾಣಿ ಪಕ್ಷಿಗಳು ಬರಬಾರ್ದು ಅಂತ ಹೇಳಿ ಸ್ವಲ್ಪ ಗ್ರಿಲ್ ಹತ್ರಕ್ಕೆ ಹಾಕಿ ಮಾಡಿದ್ದಾರೆ ಇದನ್ನ. ಈಗ ಈ ಮರಗಳು ಯಾವುದು ಅಂತಂದ್ರೆ ಅವಾಗೆಲ್ಲ ಬಳಕೆ ಆಗಿರೋದು ಹಿಪ್ಪೆ ಮರಗಳು. ಈ ತರಕ್ಕೆ ಹಿಪ್ಪೆ ಮರಗಳು ನೋಡಿ, ಅದು ಗಾರೆ ನೋಡಿ ಇನ್ನು ಅಲ್ಲಿ ಕಿತ್ಕೊಂಡಿದೆಯಲ್ಲ, ಆ ಕಾಲದ ಗಾರೆ. ಅಂದ್ರೆ ಸಿಮೆಂಟ್ ಇಲ್ಲ ಅವಾಗ, ಮಣ್ಣು, ಬೆಲ್ಲ, ಸುಣ್ಣ ಅದನ್ನ ಅರ್ದು ಕಟ್ಟಡ ಮಾಡ್ತಾ ಇದ್ದಿದ್ದು ಆಗಿನ ಕಾಲ. ಮರಳು, ಬೆಲ್ಲ, ಸುಣ್ಣ ಅದನ್ನ ರುಬ್ಬೋದೊಂದು ಇದು ಮಾಡ್ಕೊಂಡಿದ್ರು. ಅದ್ರೊಳಗೆ ರುಬ್ಬೋರು ಅದನ್ನ ರುಬ್ಬಿ ಅದನ್ನ ಒಂದು ಹದಕ್ಕೆ ಬಂದ್ಮೇಲೆ ಪ್ಲಾಸ್ಟಿಕ್ ಮಾಡ್ತಾ ಇದ್ವಿ. ಇಲ್ಲ, ಅದು ಏನಾಗುತ್ತೆ ಅಂತಂದ್ರೆ ಕಾಂಕ್ರೀಟ್ ಹೆಂಗಿರುತ್ತೆ ಇವತ್ತಿನ ಸಿಮೆಂಟು ಕಾಂಕ್ರೀಟ್ ಆಗುತ್ತಲ್ಲ, ಅದೇ ತರಕ್ಕೆ ಕಾಂಕ್ರೀಟ್ ಆಗ್ತಾ ಇತ್ತು ಆ ಕಾಲದ್ದು. ಇದು ನಮ್ಮ ಹಳೆಯ ಪುರಾತನವಾದ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಇತ್ತೀಚೆಗೆ ಬಣ್ಣ ಹೊಡೆದಿದ್ರೆ ಒಂದಿಷ್ಟು ಮುಂದೆ. ಇದು ದೇವಸ್ಥಾನದ ಗರ್ಭಗುಡಿ ನಾವು ಪ್ರದಕ್ಷಿಣೆ ಹಾಕೋದಕ್ಕೆ ಅದು ನೋಡಿ, ಇದು ಮೇಲ್ಛಾವಣಿ. ನನ್ನ ಸಜೆಷನ್, ಯಾಕಂದ್ರೆ ನೀವು ಏನು ಬೇಕಾದ್ರೂ ಸಪೋರ್ಟ್ ಮಾಡ್ಬೋದು. ಇವತ್ತಿನ ಭಾಳ ಕಷ್ಟ ಇರುತ್ತೆ. ಅದೇ ವೈಷ್ಣವ ಪಂಥದ್ದು ರಾಮಾನುಜ ಮಧ್ವ ಆ ಗುರುಗಳು ಇವು ಮಧ್ವಾಚಾರ್ಯ, ರಾಮಾನುಜಾಚಾರ್ಯ ಆ ಗುರುಗಳು ಇತ್ತೀಚೆಗೆ ಇವುಗಳನ್ನ ಈ ವಿಗ್ರಹಗಳ ಜೊತೆ ಇತ್ತೀಚೆಗೆ ಪ್ರತಿಷ್ಠಾಪನೆ. ಅದೊಂದು ನವಗ್ರಹ ಆಚೆ ಕಡೆ ಇಲ್ಲಿ ಒಂದು ಗುರುಗ್ರಹಗಳು ವಿಗ್ರಹಗಳು. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು. ಅಬ್ಬಬ್ಬಾ, ನಮ್ಮ ಚಿಕ್ಕನಾಯಕನಹಳ್ಳಿಲಿ ಇಷ್ಟೊಂದು ಇತಿಹಾಸ ಇದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಅದರಲ್ಲೂ ಹಾಗಲವಾಡಿ ಸಂಸ್ಥಾನದ ಇತಿಹಾಸನ ಕೇಳ್ತಾ ಇದ್ರೇ ಮೈ ರೋಮಾಂಚನವಾಗತ್ತೆ. ಮುಚ್ಚಿರೋ ದೇವಾಲಯಗಳನ್ನ ತಕ್ಷಿಸಿ ನಮಗೆ ದೇವರ ದರ್ಶನ ಮಾಡಿಸಿದ್ದಾರೆ ಅಂದರೆ ಇದು ಯಾವ ಜನ್ಮದ ಪುಣ್ಯ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಈ ಅವಕಾಶ ಮಾಡಿಕೊಟ್ಟಂತಹ ಪುರುಷೋತ್ತಮ್ ಸರ್ಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಸೊ ಇನ್ನು ಸದಾಶಿವಯ್ಯ ಅವ್ರ ಜೊತೆ ನಮ್ಮ ಅರಮನೆಗಳನ್ನ ನೋಡಿಕೊಂಡು ಬುರ್ಜು ಬಟೇರಿಗಳನ್ನ ನೋಡ್ಕೊಂಡು ಬರೋಣ ಬನ್ನಿ.
ಅಗೈನ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.